ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೇ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಯಿತು. ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗೆ ಹಾಕೋದಂತ ನೋಡೋಣ. ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಮತ್ತು ನಮ್ಮ ಮನೇಲಿ ಉಪ್ಪಿನಕಾಯಿ ತಿಂದಂತ ಎಲ್ಲರೂ ಹೇಳ್ತಿದ್ದು ಒಂದೇ ಮಾತು, ಫಸ್ಟ್ ಮಾವಿನಕಾಯಿ ಉಪ್ಪಿನಕಾಯಿ ಲಾಗ್ ಹಾಕು, ನಿಮ್ಮ ಅಮ್ಮನ ಹತ್ರ ಮಾಡಿಸಿ ಅಂತ. ಸೊ ಇಲ್ಲಿದೆ ವಿಡಿಯೋ. ಆಮೇಲೆ ಇಲ್ಲಿ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಅಂತ ನಾನು ಹೇಳಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಅದಕ್ಕೆ ನಿಮಗೆ ಇವತ್ತು ಉಪ್ಪಿನಕಾಯಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಹೆಂಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ಮಾವಿನಕಾಯಿನ ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕಾಗುತ್ತೆ. ತೊಳ್ಕೊಂಡಾದ್ಮೇಲೆ ನೋಡಿರಿ, ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಹೆಚ್ಕೋಬೇಕು. ನಮ್ಮ ಮನೇಲಿ ಸಣ್ಣಕ್ಕೆ ಹೆಚ್ಚುತ್ತಾರೆ. ಆ್ಯಕ್ಚುಲಿ ಸಣ್ಣಕ್ಕೆ ಹೆಚ್ಚಿದ್ರೇ ಚೆನ್ನಾಗೆ. ಈ ಥರ ಸಣ್ಣಕ್ಕೆ ನಮ್ಮಮ್ಮ ಏಳಿಗೆ ಮನೇಲಿ ಹೆಚ್ಕೊತಿದ್ದಾರೆ. ಆ್ಯಕ್ಚುಲಿ ಉಪ್ಪಿನಕಾಯಿ ಮಾಡ್ತಾ ಇರೋದು ನಮ್ಮಮ್ಮ, ಬಟ್ ನನ್ನ ರೆಸಿಪಿ ಹೇಳ್ಕೊಡ್ತಾ ಇರೋದು ನಾನಷ್ಟೇ. ಚಾಕುಲೆಲ್ಲ ಉಪ್ಪಿನಕಾಯಿ ಕಟ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಕೈಗೆಲ್ಲ ಬೀಳ್ತಾ ಇರುತ್ತೆ. ಅಂದರೆ ಯಾಕಂದರೆ ಅದು ರಫ್ ಸರ್ಫೇಸ್ ಇರುತ್ತಲ್ಲ, ಅದಕ್ಕೋಸ್ಕರ ನಾವೀಗ ಏಳಿಗೆ ಮಣೆ ಅಂತಾರಲ್ಲ ಅದನ್ನು ಯೂಸ್ ಮಾಡ್ಕೊಂಡು ನೀಟಾಗಿ ಉಪ್ಪಿನಕಾಯಿನ ಸಣ್ಣದಾಗಿ ಹೆಚ್ಕೊತಿದ್ದೀನಿ. ಎಲ್ಲ ಒಂದೇ ಸೈಜ್ ಇದ್ದರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಎಲ್ಲ ಉಪ್ಪಿನಕಾಯಿನ ಹೆಚ್ಕೊಂಡಾದ್ಮೇಲೆ ಉಪ್ಪಿನಕಾಯಿ ಕೆಡದೆ ಲಾಂಗ್ ಡೇಸ್ ಹೆಂಗೆ ಸ್ಟೋರ್ ಮಾಡೋದಂತ ವಿಡಿಯೋ ಮುಂದೆ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಮಾವಿನಕಾಯಿನ ಈ ಥರ ಉದ್ದನೂ ಸಹ ಹೆಚ್ಕೊಂಡಿದ್ದೀನಿ. ಇದೇನು ಮಾವಿನಕಾಯಿಗೆ ಸ್ವಲ್ಪ ಉಪ್ಪಾಕಿ ಬಿಸಿಲಲ್ಲಿ ಒಣಗಿಸಿ ಒಣಗಿರೋ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾರೆ. ಅದು ಸಹ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಿಮಗೇನಾದ್ರು ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ. ಇವಾಗ ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ದೀವಿ ಒಂದು ಸೈಡಲ್ಲಿ ತೊಳೆದು. ಈಗ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ. ಈಗ 2 ಸ್ಪೂನಷ್ಟು ನಾನು ಸಾಸಿವೆ ತೊಗೊಂಡಿದ್ದೀನಿ. ಸಾಸಿವೆ ಭಾಳನೇ ಬೇಕು. ಮತ್ತು 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಮತ್ತು 5 ರಿಂದ 6 ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ 5 ರಿಂದ 6 ಎಸಳು ಕರಿಬೇವು ಇಟ್ಕೊಂಡಿದ್ದೀನಿ. ಮತ್ತು ಹಿಂಗು ತೊಗೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ ತೊಗೊಂಡು ನಾನು 2 ರಿಂದ 3 ಟೇಬಲ್ ಸ್ಪೂನ್ ಏನು ಸಾಸಿವೆ ತೊಗೊಂಡಿದ್ದೆ ಅದನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಏನು ಬೇಡ. ಸಾಸಿವೆ ಬೇಗ ಪಟ ಸಿಡಿಯುತ್ತಲ್ಲ ಆವಾಗ ಆಫ್ ಮಾಡಬೇಕಷ್ಟೇ. ಇವಾಗ ಬೆಳ್ಳುಳ್ಳಿನ ಜಜ್ಕೊತಾ ಇದ್ದೀನಿ ಗುಂಟ್ಕಲಲ್ಲಿ. ಜಜ್ಜಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ನಾವು ಸಿಪ್ಪೆ ಬಿಡಿಸ್ಕೊಂಡು ಡೈರೆಕ್ಟ್ ಹಾಕೋಣದ್ಕಿಂತ. ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಜಾಸ್ತಿ ಇರಬೇಕು, ಹಂಗಾದ್ರೆ ಭಾಳ ದಿನ ಸ್ಟೋರ್ ಮಾಡ್ಬೋದು. ಎಣ್ಣೆ ಕಡಿಮೆ ಇದ್ದರೆ ಪ್ರಿಸರ್ವೇಟಿವ್ ಕಡಿಮೆ ಆಗುತ್ತೆ. ಸೊ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಇವಾಗ ಮತ್ತೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿಯೋ ಸೌಂಡ್ ಕೇಳುತ್ತಲ್ಲ, ಆ ಟೈಮಲ್ಲಿ ನಾನು ಇವಾಗ ಏನು ಹಾಕ್ಕೊತಾ ಇದ್ದೀನಿ ಅಂದರೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಸಾಸಿವೆ ಜೀರಿಗೆ 2 ಸಹ ಸಿಡಿತಾ ಇದೆ. ಈ ಟೈಮಲ್ಲಿ ನಾನು 1-2 ಎಸಳು 3 ಎಸಳು ಕರಿಬೇವು ಇಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ನಾವು ಇವಾಗ ಏನು ಜಜ್ಜಿರೋ ಬೆಳ್ಳುಳ್ಳಿ ಇದೆ ಅದನ್ನು ಸಹ ಹಾಕ್ಕೊಂಡು ಬೆಳ್ಳುಳ್ಳಿ ಕಟ್ಟಿ ಅನ್ನೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ 1-2-3 ಮಿನಿಟ್ಸ್ ಆಗಿದೆ. ಕರಿಬೇವೆಲ್ಲ ಗರಿ ಅನಿಸುತ್ತಲ್ಲ, ಆವಾಗ ಉಪ್ಪಿನಕಾಯಿಗೆ ಮಾಡಬೇಕಾಗಿರೋಂಥ ಒಗ್ಗರಣೆ ರೆಡಿ ಆಗುತ್ತೆ. ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ನಾನೇನು ಮುಂಚೆನೇ ಸಾಸಿವೆ ಹುರಿದಿಟ್ಕೊಂಡಿದ್ನೋ ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು ಸಹ ಹುರಿದು ಮಿಕ್ಸಿ ಮಾಡಿಕೊಂಡು ಎರಡೂ ಸಹ ಈ ಉಪ್ಪಿನಕಾಯಿ ಬೌಲ್ ಏನಿತ್ತು ಮಾವಿನಕಾಯಿ ಹೆಚ್ಕೊಂಡಿದ್ವಲ್ಲ ಆ ಬೌಲಿಗೆ 2 ಪುಡಿನೂ ಹಾಕ್ಕೊತಾ ಇದ್ದೀನಿ. 1 ಚಿಟಿಕೆ ಅರಿಶಿನ ಪುಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸಹ ಈ ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದಿಷ್ಟು ಸ್ವಲ್ಪ 1-2 ಚಿಟಿಕೆ ಹಿಂಗೆ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ, ಹಿಂಗೆ ಹಾಕೋದ್ರಿಂದ ಭಾಳ ದಿನ ಸ್ಟೋರ್ ಮಾಡ್ಬೋದು. ಆಮೇಲೆ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು. ನೀವು ಬೇಕಿದ್ರೆ ಸಣ್ಣ ಉಪ್ಪು ಹಾಕೋಬೋದು, ಬಟ್ ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು. ನಿಮಗೆ ಖಾರಕ್ಕೆ ಎಷ್ಟು ಬೇಕನ್ಸುತ್ತೋ ಅಷ್ಟು ಖಾರದ ಪುಡಿ ಹಾಕೊಳ್ರಿ. ಇವಾಗ ಏನು ಬೌಲಿಗೆ ಮಾವಿನಕಾಯಿ ಮತ್ತು ಪುಡಿಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ವೋ ಅದನ್ನು ಮುಂಚೆ ಏನು ಒಗ್ಗರಣೆ ಮಾಡಿಟ್ಕೊಂಡಿದ್ವೋ ಆ ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಟೇನು ಬಿಸಿ ಮಾಡ್ತಾ ಇಲ್ಲ, ಕೆಳಗಡೆ ಇಳಿಸ್ಕೊಂಡು ಒಗ್ಗರಣೆ ಆಫ್ ಮಾಡಿ ಒಗ್ಗರಣೆ ತಣ್ಣಗಾದ್ಮೇಲೆ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಾವಿನಕಾಯಿ ಉಪ್ಪಿನಕಾಯಿ ನೋಡಿದರೆ ಎಲ್ರಿಗೂ ಬಾಯಲ್ಲಿ ನೀರು ಬರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನನಗೂ ಬಾಯಲ್ಲೆಲ್ಲ ನೀರು ಬರ್ತಿದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಇದನ್ನು ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು 2-3 ತಿಂಗಳು ಯೂಸ್ ಮಾಡ್ಬೋದು, ಏನೂ ಆಗಲ್ಲ. ನಾವು ಯಾಕಂದರೆ ಇಂಗು ಮತ್ತು ಎಣ್ಣೆ ಹಾಕಿರೋದ್ರಿಂದ ಭಾಳ ದಿನ ಸ್ಟೋರ್ ಮಾಡಿದರೆ ಏನಾಗಲ್ಲ. ನೋಡಿದ್ರಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಎಷ್ಟು ಈಸಿಯಾಗಿ ಮತ್ತು ಭಾಳ ದಿನ ಸ್ಟೋರ್ ಮಾಡಾಗ ಹೆಂಗೆ ಮಾಡೋದಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ರೆಸಿಪಿ ಹೇಗೆ ಬಂದಿತ್ತಂತ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್, ನೋಟಿಫಿಕೇಶನ್ ಮೇಲೆ ಟ್ಯಾಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.